ಕಾಂಗ್ರೆಸ್ ಟೀಕೆನ ಮಾಡ್ತಾ ಇದೆ, ಅಂಬೇಡ್ಕರ್ಗೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಅಮಿತ್ ಶಾ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳಬೇಕು. ಕಾಂಗ್ರೆಸ್ಸು ದಲಿತ ವಿರೋಧಿ ಅಂತೇಳಿ ಅಮಿತ್ ಶಾ ಹೇಳಿದ್ದಾರೆ, ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ವಿರೋಧಿಯು ಕೂಡ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನವರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನು ಒಂದು ರೀತಿಯ ಫ್ಯಾಷನ್ ಆಗಿ ಬಳಸ್ತಾ ಇದ್ದಾರೆ. ಕೇವಲ ಅಂಬೇಡ್ಕರ್ ಅಂತ ಬರೀ ಮಾತಿನಲ್ಲಿ ಹೇಳ್ತಾರೆ. ಅಂಬೇಡ್ಕರ್ ಅವರಿಗೆ ಜೀವಿತಾವಧಿಯಲ್ಲಿ ಮೋಸ ಮಾಡಿದ್ದು, ಅನ್ಯಾಯ ಮಾಡಿದ್ದು, ಅವರಿಗೆ ನೋವುಂಟು ಮಾಡಿದ್ದು ಕಾಂಗ್ರೆಸ್ ಅಂತೇಳಿ ಹೇಳಿದ್ದಾರೆ. ಜೊತೆಗೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು, ನೀವು ಅಷ್ಟೊಂದು ಅವರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದ್ದಕ್ಕೆ, ನೋಯಿಸಿದ್ದಕ್ಕೆ, ಅದರ ಫಲವಾಗಿ ನೀವು 7 ಬಾರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು. ಅಂದರೆ ಅರ್ಥ ಏನು ಅಂದರೆ, ಆ ಪ್ರತಿಫಲ ಏನಿದೆಯೋ ನೋವು ಮಾಡಿದ್ದಕ್ಕೆ ನೀವು ಪಶ್ಚಾತ್ತಾಪ ಪಟ್ಟು ಈ ರೀತಿ ಹೇಳಿದ್ದಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಅಂಬೇಡ್ಕರ್ನ ಸೋಲಿಸಿದ್ಯಾರು? ಅಂಬೇಡ್ಕರ್ ನೋವುಂಟು ಮಾಡಿದ್ಯಾರು? ಅವರ ಪ್ರತಿ ಹೆಜ್ಜೆಯಲ್ಲಿ ಕಾಂಗ್ರೆಸ್ಸು ಅವರನ್ನು ವಿರೋಧಿಸಿದೆ, ತಿರಸ್ಕಾರ ಮಾಡಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸಿಂದ ಹಿಡಿದು ಬ್ರಿಟಿಷ್ ಸರ್ಕಾರ ಇರುವಾಗ ಅವರ ಹೇಳಿಕೆಗಳನ್ನು ವಿರೋಧಿಸಿದೆ, ಖಂಡಿಸಿದೆ. ದಲಿತರಿಗೆ ಸಪರೇಟ್ ಎಲೆಕ್ಟೊರೇಟ್ ಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರವರನ್ನು ಒತ್ತಾಯಿಸಿದಾಗ ಗಾಂಧೀಜಿಯವರು ಅದನ್ನು ವಿರೋಧ ಮಾಡಿದರು. ಯಾವುದೇ ಕಾರಣಕ್ಕೆ ಸಪರೇಟ್ ಎಲೆಕ್ಟ್ರೋಟ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಉಪವಾಸ ಸತ್ಯಾಗ್ರಹ ಕುಳಿತಿದ್ದು ಯಾರು? ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ನೋಯಿಸಿದೆ, ವಂಚಿಸಿದೆ. ಚುನಾವಣೆಗಳಲ್ಲಿ ಅವರು ನಿಂತಾಗಲೂ ಕೂಡ ಅವರನ್ನು ನೆಹರೂರವರು ಗುಂಪು ಕಟ್ಟಿಕೊಂಡು ಅವರನ್ನು ಸೋಲಿಸಿದ್ದಾರೆ. ಅಂತಹ ಮೇಧಾವಿ ವ್ಯಕ್ತಿ ಸಂವಿಧಾನ ಬರೆದ ಮೇಲೂ ಕೂಡ ಈ ದೇಶದಲ್ಲಿ ಅವರು ಬರೆದ ಸಂವಿಧಾನ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲಿರಲಿಲ್ಲ. ಇವತ್ತು ಸಂವಿಧಾನವನ್ನು ಜೊತೆಯಲ್ಲಿಟ್ಕೊಂಡು ಇದು ನಾಟಕ ಅಲ್ಲದೆ ಏನು? ರಾಹುಲ್ ಗಾಂಧಿಯವರಾಗಿರಲಿ, ಕಾಂಗ್ರೆಸ್ ಲೀಡರ್ಗಳು ಸಂವಿಧಾನ ಕೈಯಲ್ಲಿಟ್ಕೊಂಡು ಓಡಾಡ್ತಾರೆ. ಮೊದಲಿಂದ ಯಾಕೆ ಇಟ್ಕೊಂಡು ಓಡಾಡಲಿಲ್ಲ? ಹಾಗಾದರೆ ಇವತ್ತು ಮಾತ್ರ ಸಂವಿಧಾನ ಬಂತ? ನಮಗೆ ಸಂವಿಧಾನ ಬಂದು 75 ವರ್ಷಗಳಾಗ್ತಾ ಇದೆಯಲ್ಲ, ಈಗಲೂ ಕೂಡ ಸಂವಿಧಾನವನ್ನು ಯಾಕೆ ನೀವು ಪ್ರದರ್ಶನ ಮಾಡ್ತಿದ್ದೀರಿ? ಇದು ನಾಟಕ. ದಲಿತರನ್ನು ಸೆಳೆಯುವ ವೋಟ್ ಬ್ಯಾಂಕ್ಗಾಗಿ ನೀವು ಮಾಡ್ತಕ್ಕಂಥ ಕ್ರಮ ಇದು ಅಂತಕ್ಕಂಥದ್ದನ್ನು ಅಮಿತ್ ಶಾ ಅವರು ಎಳಿಯಾಗಿ ಬಿಚ್ಚಿ ಹೇಳಿದ್ದಾರೆ. ಆ ಕಾರಣದಿಂದ ಇವರು ಏನು ನಾಟಕ ಆಡಿದ್ರು ಜನ ಅದನ್ನು ತಿರಸ್ಕಾರ ಮಾಡ್ತಾರೆ. ಅಮಿತ್ ಶಾ ಅವರು, ನಾನೇ ಹೇಳ್ತೇನೆ, ಈಗಲೂ ಹೇಳ್ತೇನೆ, ಅಮಿತ್ ಶಾ ಅವರು ಹೇಳಿರೋದು 100ಕ್ಕೆ 100 ಸತ್ಯ ಇದೆ. ನಾನು ಹೇಳ್ತೇನೆ, ವೈರಲ್ ಆಗಲಿ ಬೇಕಾದರೆ, ಕಾಂಗ್ರೆಸ್ಸು ದಲಿತ ವಿರೋಧಿ, ಕಾಂಗ್ರೆಸ್ಸು ಅಂಬೇಡ್ಕರ್ ವಿರೋಧಿ, ಕಾಂಗ್ರೆಸ್ಸು ಸಂವಿಧಾನ ವಿರೋಧಿ. ಯಾವ ಪ್ರಥಮ ಪ್ರಧಾನಿ ಮಾನ್ಯ ನೆಹರೂರವರೇ ಮಾತನ್ನು ಹೇಳಿದ್ದಾರೆ, ಈ ರೀತಿ ನೀವು ದಲಿತರಿಗೆ ಮೀಸಲಾತಿಯನ್ನು ಕೊಡೋದರಿಂದ ದೇಶ ಅಭಿವೃದ್ಧಿ ಹೊಂದೋದಿಲ್ಲ ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ. ಇದು ರೆಕಾರ್ಡಲ್ಲಿದೆ, ಪತ್ರಗಳನ್ನು ಎಲ್ಲ ರಾಜ್ಯಗಳಿಗೆ ಬರೆದಿದ್ದಾರೆ. ಇದಕ್ಕಿಂತ ಪುರಾವೆ ನಿಮಗೇನು?